ಮಡಿಲಿನಲ್ಲಿ ಹಾಯಾಗಿರಬೇಕಾದ ಮಗು ಆಸ್ಪತ್ರೆಯ ಬೆಡ್ ಮೇಲೆ ಅನಾಥವಾಗಿದೆ. ಅಮ್ಮನ ಅಪ್ಪುಗೆಯ ಆಸರೆಯಲ್ಲಿರಬೇಕಾದ ಮಗು ಆಸ್ಪತ್ರೆಯ ನರ್ಸ್ಗಳ ಕೈಗಳಲ್ಲಿದೆ. ಇಂಥ ಮುದ್ದು ಮಗುವನ್ನ ನೋಡಿದ್ರೆ ಅರೆ ಎಷ್ಟು ಚೆಂದವಿದೆ ಅಲ್ವಾ ಅಂತ ಮುದ್ದಾಡಬೇಕು ಅಂತ ಕೂಡ ಅನಿಸುತ್ತದೆ. ಆದರೆ ಈ ಮಗು ಹೆತ್ತ ತಾಯಿಗೆ ಬೇಡವಾಗಿದೆ. ಹೌದಾ, ಹೆತ್ತ ತಾಯಿಗೆ ತನ್ನ ಮಗು ಬೇಡವಾಗಿರೋ ಮನಕಲುಕುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಕಿಗೆ ಬಂದಿದೆ. ಅಂದಹಾಗೆ ಕಳೆದ ಶುಕ್ರವಾರ ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಈ 21 ವರ್ಷದ ಯುವತಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲ. ಆದರೆ ಜನ್ಮ ನೀಡಿದ ಮರುದಿನವೇ ಆಸ್ಪತ್ರೆಯಿಂದ ಯಾರಿಗೂ ತಿಳಿಸದೆ ನಾಪತ್ತೆಯಾಗಿದ್ದಳು ಎನ್ನಲಾಗಿದೆ. ಇತ್ತ ನವಜಾತ ಶಿಶುವಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದರಿಂದ ವೈದ್ಯರು ಮಗುವನ್ನ ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯ ಎನ್ಐಸಿಯುಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಿದ್ರ. ತಾಯಿ ನಾಪತ್ತೆಯಾಗುತ್ತಿದ್ದಂತೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಹುಡುಕಾಟ ಆರಂಭಿಸಿದ್ರ. ಕೊನೆಗೂ ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷಳಾದ ಯುವತಿ ಮದುವೆಯಾಗದೆ ಮಗುವಿಗೆ ಜನ್ಮ ನೀಡಿರುವ ಕಾರಣ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾಳೆ. ಮಗುವನ್ನ ತನಗೆ ಬೇಡ, ಸರ್ಕಾರದ ಮೂಲಕ ದತ್ತು ಪಡೆದುಕೊಳ್ಳುವಂತೆ ಹೇಳಿದ್ದಾಳೆ. 2 ದಿನದ ಮಗು ನಮ್ಗೆ ಗಂಡು ಮಗು ಸಿಕ್ಕಿದ್ದು ಮಾನಸ ಹಾಸ್ಪಿಟಲ್ ಅಲ್ಲಿ. ದೇವನಹಳ್ಳಿ ಮತ್ತೆ ಕನ್ಸರ್ನ್ ಡಿಸ್ಟ್ರಿಕ್ಟ್ಸ್ಗೆ ಮಾಹಿತಿ ಕಳಿಸಿ ಪೊಲೀಸ್ ಮತ್ತೆ ಹಾಸ್ಪಿಟಲ್ ಇಲಾಖೆಯವರು ಇನ್ಫಾರ್ಮೇಶನ್ ಕೊಟ್ಟಿದ್ಮೇಲೆ ತಾಯಿ ಇವಾಗ ಚಿಕ್ಕಬಳ್ಳಾಪುರಕ್ಕೆ ಹಾಜರಾಗಿದ್ದಾರೆ. ಚಿಕ್ಕಬಳ್ಳಾಪುರ CWC ಮುಂದೆ ಅವ್ರನ್ನ ನಾವು ಹಾಜರುಪಡಿಸಿದ್ದೇವೆ. ಅಂಡ್ ಆಲ್ಸೋ ಅವ್ರನ್ನ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಕಂಪ್ಲೀಟ್ಲಿ ಕೌನ್ಸಿಲಿಂಗ್ಗೆ, ಮೆಡಿಕಲ್ ಹೆಲ್ಪ್ಗೆ ಮತ್ತೆ ಇನ್ನ ಏನಾದ್ರು ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ನಾವು ನಿನ್ನೆ ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಸರ್. ಸೊ ತಾಯಿ ನನಗೆ ಮಗು ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ವರ್ಷಕ್ಕೆ ಒಪ್ಪಿಸಿದ್ದಾರೆ. ಆದ ಕಾರಣದಿಂದ ನಾವು ಆ ಮಗುನ ಮಾನಸ ಹಾಸ್ಪಿಟಲ್ ಇಂದ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ನಾವು NIC ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡಿಬಿಟ್ಟು CWC ಕಸ್ಟಡಿಗೆ ನಾವು ತಗೊಂಡಿದ್ದೀವಿ ಸರ್. ಮೇಡಮ್ ಮೊನ್ನೆ ಡೇ 1 ಅಲ್ಲಿ ಹೇಳ್ದೆ ಕೇಳ್ದೆ ಮಗು ಬಿಟ್ಟೆ ಹಾಗೆ ಹೋಗ್ತಾರೆ ಮೇಡಮ್, ಎಲ್ಲಿ ಹೋಗಿದ್ರು ಏನ್ ಕತೆ? ಅವ್ರು ಏನ್ ಹೇಳ್ತಾ ಇರೋದಂದ್ರೆ ಡೆಲಿವರಿ ಆದ್ಮೇಲೆ ನಾವು ಎಲ್ಲ ಕಂಪ್ಲೀಟ್ಲಿ ಪೇಮೆಂಟ್ ಮಾಡಿದ್ವಿ, ಮತ್ತೆ ಮಗುಗೆ ಇನ್ನೂ ಜಾಸ್ತಿ ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ ತಕ್ಷಣ ನಾವು ದುಡ್ಡು ಅರೇಂಜ್ ಮಾಡೋದಕ್ಕೆ ಹೊರಟೋಗ್ಬಿಟ್ವಿ ಅಂತ ಹೇಳ್ತಾ ಇರೋದು. ಮೇಡಮ್ ಅಂದ್ರೆ ಯಾರು ಮದ್ವೆ ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ ಮೇಡಮ್ ಅವರು? ಸರ್ ಅವರು ಅನ್ಮ್ಯಾರಿಡಾ ಮೇಡಮ್? ಲೋಕಲ್ ಅವರಲ್ಲ ಅವರು? ಲೋಕಲ್ ಇಲ್ಲ ಸರ್ ಮೇಡಮ್. ನಮ್ಮ ಚಿಕ್ಕಬಳ್ಳಾಪುರದಾಗಲಿ ದೇವನಹಳ್ಳಿ ಅವರು. ಈಗ ಮಗು ಬೇಡ ಅಂತ ಇದ್ದಾರಾ ಮೇಡಮ್ ಅವರು? ಹೌದು ಸರ್, ಬೇಡ ಅಂತ ಹೇಳ್ಬಿಟ್ಟು CWC ಮುಂದೆ ಮಗುವನ್ನ ಸರೆಂಡರ್ ಮಾಡಿದ್ದಾರೆ ಸರ್. ಓಕೆ. ನಿನ್ನೆ ಬಂದಿದ್ದೀರಾ ಮೇಡಮ್ ಚಿಕ್ಕಬಳ್ಳಾಪುರ ಅಥವಾ ತಮ್ಮ ಇಲಾಖೆ? ಚಿಕ್ಕಬಳ್ಳಾಪುರಕ್ಕೆ CWC ಮುಂದೆ ಅವ್ರನ್ನ ಹಾಜರುಪಡಿಸಿದ್ದೀವಿ ಸರ್. ಮೇಡಮ್ ಓಕೆ. ಈಗ ತಮ್ಮ ಬಾಲ ಮಂದಿರಲ್ಲಿ ರಕ್ಷಣೆ ಮಾಡ್ಕೊಂಡ್ರು ಇವಾಗ ಒನ್ ಸ್ಟಾಪ್ ಸೆಂಟರ್, ಯಾಕಂದ್ರೆ ಅವರು ಅಡಲ್ಟ್ ಮೇಡಮ್, ಅದರಿಂದಾಗಿ ಒನ್ ಸ್ಟಾಪ್ ಸೆಂಟರ್ ಸಖಿ ಮೇಡಮ್ ಅಲ್ಲಿ ಅವ್ರಿಗೆ ನಿನ್ನೆಯಿಂದ ಆಶ್ರಯ, ಕೌನ್ಸಿಲಿಂಗು ಮತ್ತೆ ಲೀಗಲ್ ಒಪಿನಿಯನ್ ಮೇಡಮ್, ವೈದ್ಯಕೀಯ ಚಿಕಿತ್ಸೆನ ಕೊಟ್ಟಿದ್ದೀವಿ ಸರ್. ಮೇಡಮ್ ಬೇರೆ ರೀತಿ ಅದು ಖಾಸಗಿ ಹಾಸ್ಪಿಟಲ್ ಅವ್ರದ್ದು ಏನು ಪಾತ್ರ ಇಲ್ಲ ಮೇಡಮ್ ಇದರಲ್ಲಿ? ಸರ್ ತನಿಖೆಗೆ ಹೇಳಿದ್ದೀವಿ ನಾವು ದೇವನಹಳ್ಳಿ ಇವರಿಗೆ DCP ಅವ್ರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ಲಿ ರಿಪೋರ್ಟ್ ಮಾಡಿ ಅಂತ. ಏನು ಆಯೋಗದವರು ಹೇಳಿದ್ದಾರೆ, ಕಂಪ್ಲೀಟ್ ವಿಸ್ತೃತವಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ರಿಪೋರ್ಟ್ ಮಾಡ್ತಾರೆ ಸರ್ ಅದ್ರ ಬಗ್ಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಅಂದಹಾಗೆ ಹಾವೇರಿ ಮೂಲದ ಈ ಯುವತಿ ಕೆಲಸ ಅರಿಸಿ ದೇವನಹಳ್ಳಿಗೆ ಬಂದಿದ್ಲ. ಈ ವೇಳೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಅಲ್ಲಿಯೇ ಮಗುವಿಗೆ ಜನ್ಮ ನೀಡಿದ್ಲ. ಮದುವೆಯಾಗದ ಕಾರಣ ಸಾಮಾಜಿಕ ಪರಿಸ್ಥಿತಿ ಹಾಗೂ ವೈಯಕ್ತಿಕ ಕಾರಣಗಳಿಂದ ಮಗುವನ್ನ ಸಾಕಲು ಸಾಧ್ಯವಿಲ್ಲ ಎಂದು ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾಳೆ. ಯುವತಿ ಹೇಳಿಕೆಯನ್ನ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆಕೆಗೆ ಆಪ್ತ ಸಮಾಲೋಚನೆ ನಡೆಸುತ್ತಿದ್ದಾರೆ. ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಮನವೊಲಿಸುವ ಪ್ರಯತ್ನವೂ ನಡೆಯುತ್ತಿದೆ. ಬಳಿಕ ಪ್ರಕರಣವನ್ನ ಬಾಲರಕ್ಷಣಾ ಸಮಿತಿಯ ಮುಂದೆ ಮಂಡಿಸಿ ಕಾನೂನು ಪ್ರಕ್ರಿಯೆಯಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಸರ್, ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸೀರೀಸ್ ಆಫ್ ಮೀಟಿಂಗ್ ಇದ್ದಿರೋದ್ರಿಂದ ನಮ್ಮ THO ಅವರು ಹೋಗಿದ್ದರು. ನನಗೆ ಅದು ಮಾಹಿತಿ ಇಲ್ಲ ಸರ್. ಅದು ಆ್ಯಕ್ಚುಲಿ ಚೈಲ್ಡ್ ವೆಲ್ಫೇರ್ ನಮ್ಮ ಕಮ್ಯುನಿಟಿ ಇವರಿಗೆ ಬರುತ್ತೆ ಸರ್. ಅದು ರಾಮೇಗೌಡರು ಅಂದ್ಬಿಟ್ಟು ಚೈಲ್ಡ್ ಹೆಲ್ತ್ ಕಮಿಟಿಲಿದ್ದಾರೆ ಸರ್. ಈ ವಿಲ್ ಬಿ ನೋಯಿಂಗ್ ಬೆಟರ್ ದೆನ್ ಹಸ್. ಸೊ ದಟ್ ನೀವು ಅವ್ರಿಗೆ ಕೇಳಿದ್ರೆ ನೆಕ್ಸ್ಟ್ ಏನಾದ್ರು ತಾಯಿ ಏನಕ್ಕೆ ಬೇಡ ಅಂತಿದ್ದಾರೆ ಅಂತ ಹೇಳೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಅದು.
ಇವತ್ತು ಸಂಜೆ 4 ಗಂಟೆಗೆ ನಾವು ಮಾನಸ ಹಾಸ್ಪಿಟ್ಲಿಂದ ನಾವು ತಾಯಿ ಮತ್ತು ಮಕ್ಕಳು ಹಾಸ್ಪಿಟಲ್ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ವಿ ICU-ಅಲ್ಲಿ NICU-ಅಲ್ಲಿ. ಡಾಕ್ಟರ್ ಪ್ರಕಾಶ್ ಅಂತ MCH ಹಾಸ್ಪಿಟ್ಲು ಅವ್ರಿಗೆ ಅವರು ಅಲ್ಲಿ ಡೀನ್ ಇರೋದ್ರಿಂದ ಅವರು MCH ಹಾಸ್ಪಿಟ್ಲಿಗೆ ಅವ್ರಿಗೆ ಹೇಳಿ ಎಲ್ಲ ನಮ್ಮ THO ಅವ್ರಿಗೆಲ್ಲ ನೋಡ್ಕೊಂಡ್ಬಂದಿದ್ದಾರೆ ಸರ್. ಮಗು ಈಗ ಔಟ್ ಆಫ್ ಡೇಂಜರ್ ಇದೆ, ಇಟ್ ಈಸ್ ಸ್ಟೇಬಲ್. ಈಗ ತಾಯಿ ಅವ್ರನ್ನ ಬಂದಿದ್ದನ್ನ ನಾವು ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿ ರಾಮೇಗೌಡರು ಸರ್ ಅಂತಿದ್ದಾರೆ, ಆಮೇಲೆ DD ವೆಂಕಟೇಶ್ ವುಮೆನ್ ಆ್ಯಂಡ್ ಚೈಲ್ಡ್ ಅವ್ರಿಗೆ ನಾವು ಅವ್ರಿಗೆ ಇದು ಮಾಡಿದ್ವಿ ಸರ್ ಅವ್ರ ಅಮ್ಮನ್ನ. ಸೊ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ಫರ್ದರ್ ಥಿಂಗ್ಸ್ ಇಲ್ ಬಿ ಲುಕ್ ಆಫ್ಟರ್ ಬೈ ವುಮೆನ್ ಆ್ಯಂಡ್ ಚೈಲ್ಡ್ DD ಅವರು ಸರ್. ಅವ್ರ ತಾಯಿ ಎಲ್ಲಿದ್ದಾರೆ ಸರ್? ಈಗ ಅಲ್ಲೇ ಇದ್ದಾರೆ ವುಮೆನ್ ಆ್ಯಂಡ್ ಚೈಲ್ಡ್ DD ಅವರು ಇದು ಮಾಡಿ ಅವ್ರಿಗೆ ಚೈಲ್ಡ್ ಪ್ರೊಟೆಕ್ಷನ್ ಇದ್ರ ಆ್ಯಕ್ಟಲ್ಲಿ ಅವ್ರಿಗೆ ಕರ್ಕೊಂಡೋಗಿದ್ದಾರಂತೆ. ಸೊ ಶಿ ವಿಲ್ ಬಿ ಸೇಫರ್ ಇನ್ಸೈಡ್ ಬಿಕಾಸ್ ಆಫ್ ವುಮೆನ್ ಪ್ರೊಟೆಕ್ಷನ್ ಚೈಲ್ಡ್ ವೆಲ್ಫೇರ್ ಕಮ್ಯುನಿಟಿ ಅವರು ಮತ್ತು DD ವುಮೆನ್ ಆ್ಯಂಡ್ ಚೈಲ್ಡ್ ಅವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ತಾಯಿಯ ಮಮತೆಯ ನಿರೀಕ್ಷೆಯಲ್ಲಿರುವ ಆ ನವಜಾತ ಕಂದಮ್ಮ ಖಾಸಗಿ ಆಸ್ಪತ್ರೆಯ NICU-ನಿಂದ ಸದ್ಯ ಸರ್ಕಾರಿ ತಾಯಿ ಹಾಗೂ ಮಕ್ಕಳ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಜನ್ಮ ನೀಡಿದ ಕೆಲವೇ ಗಂಟೆಗಳಲ್ಲಿ ತಾಯಿಯ ಮಡಿಲು ಕಳೆದುಕೊಂಡಿರುವ ಮಗು ಮುಂದಿನ ದಿನಗಳಲ್ಲಿ ಅದ್ಯಾರ ಮಡಿಲು ಸೇರಲಿದೆ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಆದರೆ ಜನ್ಮದಿನವೇ ತಾಯಿಯ ಮಡಿಲಿನಿಂದ ದೂರವಾದ ಈ ಕಂದಮ್ಮನ ಕತೆ ಮಾತ್ರ ಯಾರ ಮನಸ್ಸನ್ನಾದರೂ ಮೌನವಾಗಿ ಕಾಡದೇ ಇರದ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ.